ಹುಡುಗ ಹುಡುಗ ಬರಲಿ, ಮೊದಲು ವಿವರ, ಆಮೇಲೆ ಸಂಧಾನ. ವಿಚಾರಿಸಿದ್ರೆ ಮನೆ ಹತ್ರ ಬಂದಿದ್ಯಾರು, ಅವ್ರನ್ನ ಕಳಿಸಿದ್ಯಾರು, ಯಾಕೆ ಕಳಿಸಿದ್ರು? ಹೇಳಿದ ಸಮಯಕ್ಕೆ ಬರಲ್ಲ, ಯಾವಾಗಲೂ ಲೇಟು. ಯಾರನ್ನು ಅರೆಸ್ಟ್ ಮಾಡಿಲ್ಲ ತಾನೆ? ನಿನ್ನೆ ಕೇಳ್ತಿರೋದು, ಯಾರು ಅರೆಸ್ಟ್ ಆಗಿಲ್ಲ ತಾನೆ? ನಮ್ಮ ಹೆಸರು ಆಚೆ ಬಂದ್ರೆ ಕುತ್ತಿಗೆ ಬರುತ್ತೆ. ಸುಮ್ಮನಿರ್ತೀಯಾ? ಎಡವಟ್ಟು ಆಗಿದೆ, ನನಗೊತ್ತು. ಏನೋ ಎಡವಟ್ಟು ಆಗಿದೆ. ಫೋನ್ ಆಫ್ ಮಾಡಿ ಕೂತಿರ್ತಾನೆ. ಬಡ್ಕೊಂಡೆ ಅಡ್ಡ ಕಸ್ಬಿ ಅವನ ಸವಾಸ ಬೇಡ, ಕೇಳಲ್ವೇ? ಅಪ್ಪ ಪ್ಲೀಸ್. ಎಲ್ಲಿ ಹಾಳಾಗಿ ಹೋಗಿದ್ದೆ? ಹೇಳಿಲ್ವ ನಾನು ಎಡವಟ್ಟು ಆಗಿದೆ? ಕೈ ಕೋಳ ಬರುತ್ತೆಯಾ? ಕೋಳ ಪ್ರಾಬ್ಲಮ್ ಆಯ್ತಾ? ಏನಾಯ್ತು? ಬಾಯಿ ಬಿಟ್ಟು ಹೇಳೋ. ಹೇಳಲ್ಲ. ಅವನಿಗೇನಾಗಬೇಕು ಹೇಳು? ಒಳಕ್ ಹೋದ್ರೆ ನಾನು ಮತ್ತು ನೀನು ತಾನೆ. ಎಕ್ಕಡ, ಹಳೆ ಎಕ್ಕಡ ತಗೋಬೇಕು. ಎಡವಟ್ಟಾಗದೆ. ಅಂದ್ರೆ ಪೊಲೀಸ್ ಇನ್ಸ್ಪೆಕ್ಟ್ರು ಪ್ರಾಮಾಣಿಕ ಅನಿಲ ಕಾಸು ತೆಗೆದು ಮುಖದ ಮೇಲೆ ಎಸ್ದ. ಮನೆ ತಾವ ಜನನ್ ಕಳಿಸಿ ಗಲಾಟೆ ಮಾಡ್ತಿದ್ದು ಕಾನೂನು ವಿರುದ್ಧ. ಇದು ಅಸಾಲ್ಟು, ಕ್ರಿಮಿನಲ್ ಕೇಸ್ ಆಯ್ತದೆ. ಅಪ್ಪ ಮಗನ ಒಳಕಾಗ್ತೀನಿ ಅಂದ. ಕೈ ಕಾಲು ಹಿಡ್ಕೊಂಡೆ ಅನಿಲ, ಮನ್ಸ ಬಗ್ಲಿಲ್ಲ. ಈಗ ಬರ್ತದೆ ವ್ಯಾನು, ಏನ ಮಾಡಲ್ಲ. ನೋಡ್ಬ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ನೀನು ಒಂದು ಕಡೆ ಕೂತ್ಕೋತೀಯಾ? ಈಗಲೇ ಹೇಳ್ಬಿಡ್ತೀನಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ಅಪ್ಪ ಪ್ಲೀಸ್, ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಕೊಡು. ನಾನು ಕೇಳಿದ್ರೆ ಸತ್ಯ ಹೇಳ್ಬಿಡ್ತೀನಿ. ಇದೆಲ್ಲ ನಿಂದೆ ಪ್ಲಾನು. ಸಣ್ಣ ಪುಟ್ಟ ಕಳ್ತನ ಮಾಡಿರ್ಬೋದು, ಅಲ್ಲಿ ಇಲ್ಲಿ ಸಹಿ ಹಾಕಿರ್ಬೋದು ಅಷ್ಟೇ. ಜನರನ್ನು ಸೇರಿಸೋದು, ಹೊಡ್ಸೋದು, ಕೈ ಕಾಲು ಕಡಿಯೋದು, ಇದೆಲ್ಲ ನಾನು ಯಾವತ್ತೂ ಮಾಡ್ದವನಲ್ಲ. ವಯಸ್ಸಾಗಿದೆ ನನಗೆ. ಸ್ಪಾಂಡಿಲೈಟಿಸು ಗೊತ್ತಾ ಶೇಷಗಿರಿ? ಕುತ್ತಿಗೆ ನೋವು, ದಿಂಬಿಲ್ದೆ ನಿದ್ದೆ ಬರಲ್ಲ, ನೆಲದ ಮೇಲೆ ಮಲಗಕ್ಕಾಗಲ್ಲ ಗೊತ್ತಾ? ಅಲ್ಲಿ ನೆಲದ ಮೇಲೆ ಮಲಗಿಸ್ತಾರಯ್ಯ, ಕಾಂಕ್ರೀಟ್ ನೆಲ. ಹೇಗೆ ಹೇಗೆ ಇನ್ಸ್ಪೆಕ್ಟ್ರು ಆಕಾರವಾಗಿದ್ದಾನ? ಏನು ರೆಪ್ಯುಟೇಷನ್? ಹೊಡಿತಾನ?
ನನಗೆ ವಯಸ್ಸಾಗಿದೆ ಅನಿಲ, ಬಿಟ್ಬಿಡು ನನ್ನ. ನನಗೂ ಇದಕ್ಕೂ ಸಂಬಂಧ ಇಲ್ಲ. ಹೆದರಿ ಸಾಯ್ತೀರಿ ಅಪ್ಪ ಮಗ. ಕುಂತ್ಕೊಳ್ಳಿ ಯಜಮಾನ್ರು, ಇನ್ನೊಂದು ಬಗ್ಗಿಸ್ಲಾ? ಹೋಗಿದ್ದೆ ಸ್ಟೇಷನ್ ತಕ್ಕೆ, ಇನ್ಸ್ಪೆಕ್ಟರ್ ಹತ್ರ ಮಾತಾಡಿವ್ನಿ, ಕೊಡ್ಬೇಕಾದ್ದು ಪೂರ್ತಾಗಿ ಕೊಟ್ಟಿವ್ನಿ. ಹೇಳಿವ್ನಿ, ಹಿಂಗೆ ಹುಡುಗಿ ಒಂದದೆ, ಅದಕ್ಕೆ ಹಿಂಗಾಗದೆ, ಕಾರಣ ವಿಶ್ವಾಸ. ಎಲ್ಲ ಸೇರ್ಕೊಂಡು ಮುಗ್ಸಕ್ ನಿಂತವ್ರೆ. ಹುಡುಗಿಗೆ ಸಹಾಯ ಆಗ್ಲಿ ಅಂತ ನಾವು ಮನೆ ತಕ್ಕೆ ಜನಗಳನ್ನ ಕರೆಸಿ ಗಲಾಟೆ ಮಾಡಿಸಿವಿ. ವಿಷಯ ಇಲ್ಲಿಗೆ ಬರ್ತದೆ. ದಯವಿಟ್ಟು ಡೀಟೇಲ್ ಆಗಿ ವಿಚಾರಣೆ ಮಾಡಿ ದಾಖಲು ಮಾಡಿ. ಮುಖ್ಯ ಹುಡುಗಿ ಇದಕ್ಕೆ ಹಿಂಗಾಗದೆ, ಕಾರಣ ವಿಶ್ವಾಸ. ಇದು ಬರಬೇಕು ರೆಕಾರ್ಡ್ನಾಗೆ. ಸರಿನಾ? ಏನ ಆಯ್ತಲ್ಲ, ಇನ್ನೇನು? ನಾಟಕ ಆಡ್ಬೇಡ ಅಂತ ಹೇಳೋನ್ಗೆ. ಮೊದಲೇ ಹಾರ್ಟ್ ವೀಕು, ಎಲ್ಲರೂ ಸತ್ತು ಹೋಗ್ಬಿಟ್ಟಿದ್ರೆ. ಮನೆ ಇನ್ಸ್ಪೆಕ್ಟ್ ಮಾಡಿದ್ದೀನಿ. ಪ್ಲಾನ್ ಪ್ರಕಾರ ಇರೋದು 100 ಚದರ, ಕಟ್ಟಿರೋದು 150 ಚದರ. ನೀವು ವರದಿ ಕೊಟ್ಟರೆ ಸಮಸ್ಯೆ ಆಗುತ್ತೆ. ಲೆಕ್ಕದಲ್ಲಿ 100 ಚದರಕ್ಕೆ ಬೇಕಾದ ಹಣ ತೋರಿಸಿರ್ತಾರೆ, ಇನ್ನು 50 ಚದರದ್ದು ಮತ್ತೆ ಸಮಸ್ಯೆ. ಮುಂದೆ ಲೆಕ್ಕದಲ್ಲಿ ಮನೆ ಖರ್ಚಾಗಿರೋದು 3 ಕೋಟಿ ಅಂತಾರೆ. ನನ್ನ ಪ್ರಕಾರ 6 ಮೀರಿದೆ. ಅಷ್ಟಾಗೋದಿಲ್ಲ. 15 ವರ್ಷದಿಂದ ಇದೇ ವೃತ್ತಿ. 50 ವರ್ಷದಿಂದ ವಕೀಲಿ ಮಾಡಿದವರಿದ್ದಾರೆ. ಕಾನೂನಿನ ಗಂಧ ಗಾಳಿ ಗೊತ್ತಿಲ್ಲದೆ. ನಾನು ಮಾತಾಡ್ತೀನಿ ಬಿಡಿ. ಈಗೇನು ಅಳತೆಯಲ್ಲಿ ಮೋಸ, ಲೆಕ್ಕದಲ್ಲಿ ಮೋಸ. ನಿಮ್ಮ ಪ್ರಕಾರ ಇಲ್ಲಿ 3 ಕೋಟಿ ಕದ್ದು ಕಾಸಿದೆ. ಸಾರಿ, ಕದ್ದು ಕಾಸಲ್ಲ, ತೆರಿಗೆ ಕಟ್ಟದ ಆದಾಯ. ನಿಮ್ಮದು ಹೇಳಿ. ಲೆಕ್ಕದಲ್ಲಿ 3 ಕೋಟಿ ತೋರಿಸಿರೋದು ಸತ್ಯ. ಆದ್ರೆ ಅದರಲ್ಲಿ 1-1.5 ಕೋಟಿಯಷ್ಟು ಗಿಫ್ಟ್ಸ್ ಅಂತಾರೆ. ಹತ್ತಿರದ ನೆಂಟರು ಗಿಫ್ಟ್ಸ್ ಕೊಟ್ಟಿದ್ದಾರೆ. ದಾಖಲೆ ಇದೆಯಾ? ಇದೆ. ಅಲ್ಲಿಗೆ ಮುಗೀತಲ್ಲ. ಮತ್ತೆ ಸುಳ್ಳು ದಾಖಲೆ. ಅದು ಹೇಗೆ ಹೇಳ್ತೀರಾ? ನಮಗೂ ಇದ್ದಾರೆ ನೆಂಟರು, 8 ಆಣೆ ಹುಟ್ಟಲ್ಲ. ಅದು ನಿಮ್ಮ ಯೋಗ್ಯತೆ ಪ್ರಶ್ನೆ. ಆದರೂ ನಿಮ್ಮಷ್ಟು ಅಯೋಗ್ಯರಲ್ಲ. ಮಾತು ಎಲ್ಲಿಗೋ ಹೋಗ್ತಿದೆ. ಎಲ್ಲರೂ ಸ್ವಲ್ಪ ಆಚೆ ಇರಿ. ಹೆಸರೇನಂದ್ರಿ? ರಾಜಾರಾಯರು. ನೀವಿರಿ. ಬನ್ನಿ. ನೀವು ಸ್ವಲ್ಪ ಆಚೆ ಇರಿ.
ಫೋನ್ ಮಾಡಮ್ಮ ನಿಮ್ಮಮ್ಮಂಗೆ. ಆಫ್ ಆಗಿದೆ. ಟ್ರೈ ಮಾಡು, ಮತ್ತೊಂದು ಸಾರಿ ಟ್ರೈ ಮಾಡು. ಬ್ಯುಸಿ ಇರ್ತಾರೆ. ಆದಾಯ ತೆರಿಗೆ ಇಲಾಖೆ ಆದಾಯ ದುಡಿಮೆಯಲ್ಲಿ ಬ್ಯುಸಿ ಇರ್ತಾರೆ. ದುಡ್ಡು ಬರುತ್ತೆ ಹೋಗುತ್ತೆ, ಮನುಷ್ಯ ಹಾಗಲ್ಲ. ಏನಾಗಿದೆ ಹೇಳಿ, ಅಮ್ಮನ್ಗೆ ಹೇಳ್ತೀನಿ. ಎಷ್ಟು ಸಾರ್ತಿ ಹೇಳೋದು? ಇದು ನೀವು 3ನೇ ಸಾರಿ ಬರ್ತಾ ಇರೋದು ಇಲ್ಲಿಗೆ. ಬಾಯಿ ಬಿಟ್ಟು ಹೇಳಲಿಲ್ವಾ? ಯಾರಾದರೂ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಸರಿಯಾದ ಕಡೆ ತೋರಿಸಿ, ಸಮಸ್ಯೆ ಏನು ಅಂತ ಸ್ಪಷ್ಟವಾಗಿ ಅರ್ಥ ಆದರೆ ತಾನೇ ಉತ್ತರ. ಫೋನ್ ಮಾಡಮ್ಮ. ಹೇಳಿ ಕಳಿಸಿದಾರಾ ನಾನು ಆಫ್ ಮಾಡಿ ಕೂತಿರ್ತೀನಿ, ನೀನು ಟ್ರೈ ಮಾಡೋದು ಮಾಡು ಅಂತ? ಸದ್ಯಕ್ಕೆ ಮಾತ್ರೆ ಬರ್ಕೊಡ್ತೀನಿ. ಸರಿ. ಆದರೆ ನಿಮ್ಮಮ್ಮನಿಗೆ ಹೇಳು, ಈ ಮಾತ್ರೆಗಳಲ್ಲಿ ಸಮಸ್ಯೆಗೆ ಉತ್ತರ ಇಲ್ಲ, ರಿಲೀಫ್ ಅಂತ ಸ್ವಲ್ಪ ಸಿಗುತ್ತಷ್ಟೇ. ಈಗ ತಿಂಗಳಿಗೆ 2 ಸಾರಿ ಬರ್ತಾ ಇದ್ದೀರಾ, ಮುಂದೆ ವಾರಕ್ಕೆ 2 ಸಾರಿ ಬರ್ತೀರಾ, ಆಮೇಲೆ ದಿನಕ್ಕೆ 2 ಸಾರಿ, ಗಂಟೆಗೆ 2 ಸಾರಿ. ಅರ್ಥವಾಗ್ತಿದ್ಯಾ? ಮನೇಲಿ ಇನ್ಯಾರು? ಅಣ್ಣ ಇದ್ದಾನೆ, ಕಾಲೇಜ್ ಹೋಗಿದ್ದಾನೆ. ಫೋನ್ ಮಾಡು ಅವನಿಗೆ, ನಿಮ್ಮ ತಾಯಿ ಆಫೀಸ್ ಹತ್ರ ಹೋಗಿ ಕರ್ಕೊಂಡು ಬರಲಿ. ಹೇಳಲಿ ನಿಮ್ಮ ತಾಯಿಗೆ, ತಿಂಗಳಿಗೆ 2 ಸಾರಿ ಹೀಗೆ ದನ ಹಿಡ್ಕೊಂಬಂದ್ರೆ ಪ್ರಯೋಜನ ಇಲ್ಲ. ನಾನು ವೆಟರ್ನರಿ ಡಾಕ್ಟರ್ ಅಲ್ಲ. ಡೀಟೇಲ್ ಆಗಿ ಚೆಕಪ್ ಆಗಬೇಕು. ಟೈಮು ಜಾಸ್ತಿ ಇಲ್ಲ, ವಾರ 10 ದಿನ ಕಾದ್ರೆ ಬಹಳ ಅಪಾಯ. ಹಲೋ ನಂಜುಂಡ, ನಾನು ಅಪ್ಪನ್ನ ಡಾಕ್ಟರ್ ಹತ್ರ ಕರ್ಕೊಂಡ್ಬಂದಿದ್ದೀನಿ. ಅಮ್ಮನ ಆಫೀಸ್ಗೆ ಹೋಗಿ ಅವ್ರನ್ನ ಕರ್ಕೊಂಬರ್ತೀಯಾ ಪ್ಲೀಸ್? ಬೇಗ. ವಾರ 10 ದಿನದಲ್ಲಿ ಮದುವೆ ಆಗಿ ಮುಗಿಬೇಕು. ಸರಿ. ಅಲ್ಲಿವರೆಗೂ ಹುಡುಗಿ ನಿಮ್ಮ ಮನೇಲಿ ಇರ್ತಾಳೆ. ಎಲ್ಲ ವಿವರ ಏನಾಯ್ತು ಏನಾಗಿದೆ ಹಾಗೆಯೇ ಬರ್ದಿದ್ದೀನಿ. ನಿಮ್ಮೆಲ್ಲರ ಸಹಿ ಬಿದ್ದಿದೆ. ಇದಿಲ್ಲಿರ್ಲಿ. ಮದುವೆ ಆಗಿ ವಿಷಯ ಮುಗೀತೋ ಇದು ಕಸದ ಬುಟ್ಟಿ ಹೋಗುತ್ತೆ. ಎಡವಟ್ಟಾದ್ರೆ ದಾಖಲಾಗತ್ತೆ. ಮುಖ ಮೂತಿ ನೋಡದೆ ಒದ್ದೆತ್ತಾಕೊಂಡ್ ಬರ್ತೀನಿ ಏನೋ. ಅದಕ್ಕೆ ಅವಕಾಶ ಇಲ್ಲ ಬಿಡಿ, ಮದುವೆ ಮಾಡ್ತೀವಿ. ಆಯ್ತಲ್ಲ? ಥ್ಯಾಂಕ್ಸ್. ಫಾದರ್ ಹೇಳಿ ಮೇಡಮ್, ನಗರ ಇನ್ಸ್ಪೆಕ್ಟರ್ ಯಶವಂತ್ ಅಂತ ಗೊತ್ತಾಗುತ್ತೆ. ನೀವೇನಿದ್ರಿ? ಕೂತ್ಕೊಳ್ಳಿ. ಮುಚ್ಚಾಕ್ಬಿಡ್ತಿದ್ರಲ್ರಿ, ಅಪರಾಧನ ಪೊಲೀಸ್ನವ್ರ ಗಮನಕ್ಕೆ ಬರದ ಹಾಗೆ ಮುಚ್ಚಾಕ್ಬಿಡ್ತಿದ್ರಲ್ಲ, ಅಪರಾಧನ? ಮನೆ ಹತ್ರ ಜನ ಕಳ್ಸಿದ್ ನಾವಲ್ಲ. ಅದು ಗೊತ್ತು. ಮದುವೆಗೆ ನಾವು ಸಿದ್ಧ. ಅದು ಗೊತ್ತು. ಅವಳ ಇಚ್ಛೆಗೆ ವಿರುದ್ಧ ಆದದ್ದಲ್ಲ ಸಂಬಂಧ. ಯಾರ್ಸ್ ಒದ್ದ ಅಂದ್ರೆ ಎದುರು ಗೋಡೆಗೆ ಚಪಾಕ್ ಅಂತ ಅಂಟ್ಕೊಂಡ್ಬಿಡ್ಬೇಕು. ಏನ್ ಲೊಚ್ಚಿಡ್ತಿದ್ಯಾ? ಇಚ್ಛೆಗೆ ವಿರುದ್ಧ ಅಲ್ಲ. ಅವಳು ಕರ್ತಿದ್ದ ಅಲ್ಲಿಗೆ, ನೀನ ಹೋಗದದ್ದ? ಕಣ್ ಮುಂದೆ ಅಲ್ಲಾಡಿಸ್ಲಿಲ್ವಾ ಕಂತೆ ನೋಟು? ಏನ ಮಾಡ್ಕೋತೀಯ ಮದ್ವೆ? ಏನ್ ಸರ್
ಮಾಡ್ತೀರಾ ಮದುವೆ? ಸ್ವಇಚ್ಛೆಯಿಂದ ಸ್ವಸಂತೋಷದಿಂದ ಮಾಡ್ತೀರಾ ಮದುವೆ? ನೀವಿಬ್ರು ಆಚೆ ಇರಿ. ಈಗ ಹೇಳಿ, ಇದು ದಾಖಲಾಗಲಿ, ವಿಷಯ ಸುದ್ದಿ ಆಗಲಿ, ನಿಮ್ಮ ಮನೆ ಮಾನ ಮರ್ಯಾದೆ ಬೀದಿಗೆ ಬರಲಿ, ಇಷ್ಟು ಹೇಳಿ ನನ್ನ ಕೈಗೆ ಇಷ್ಟು ಇಟ್ಟು ಹೋದ್ರು. ಇದು ದಾಖಲಾಗೋದು ಬೇಡ, ಅವಕಾಶವಾದ್ರೆ ಮದುವೆನೂ ಬೇಡ ನೀವಂತೀರಿ. ಎಷ್ಟು? ಹುಡುಗನ ಮಾವ ನೀವು, ನಿಮಗೂ ಒಂಚೂರು ಪಾಲು ಕೊಡೋಣಂತೆ. ಹೇಳಿ ಎಷ್ಟು? ಎಷ್ಟು ಅಂದರೆ? ಈ ಕೆರೆ ನೀರು ಅಭ್ಯಾಸ ಆಗಿದೆ ನನಗೆ, ಈ ಕೆಲಸ ನನಗೆ ಚಿರಪರಿಚಿತ. ಎಷ್ಟು? ನೀವೂನಾ? ಯಾಕಾಗಬಾರ್ದು? ಅಂದ್ರೆ ನಿಮಗೆ ಅರ್ಜಿ ಹಾಕಿ ಏನು ಉಪಯೋಗ ಆಯ್ತು? ಸಮಸ್ಯೆ ಬೇಡ ಅಂತಿದ್ದೀರಿ, ಸಮಸ್ಯೆ ಇರಲ್ಲ. ಎಷ್ಟು? ಇದು ಅನ್ಯಾಯ. ಮೇಲಕ್ಕೆ ಬರೀರಿ. ನನ್ನ ಮೇಲೆ ಹೋಗ್ತಾ ಹೋಗ್ತಾ ನೀವು ಕೇಂದ್ರದ ಮಂತ್ರಿವರೆಗೂ ಹೋಗಬಹುದು. ನೀವು ಮಾಡಿರೋ ಕಳ್ಳತನ ಮತ್ತು ಖರ್ಚು ಮಾಡೋ ಚೈತನ್ಯ ಅದರ ಮೇಲಿದೆ. ಎಷ್ಟು? ಹೇಳಿ. ಸತ್ಯಗಳು ಬೇಕು ನನಗೆ. ಏನು? ಖರ್ಚಾಗಿರೋದು 6 ಕೋಟಿ ಅಂತಾರೆ, ಸತ್ಯನಾ? 1.5 ಕೋಟಿಯಷ್ಟು ಗಿಫ್ಟ್ ಬಂದಿದೆ ಅಂತೀರಿ. ನನ್ನ ಅನುಭವ ಹೇಳತ್ತೆ ಅದು ಸುಳ್ಳು. ಸತ್ಯನಾ? 4ರಿಂದ 4.5 ಕೋಟಿಯಷ್ಟು ತೆರಿಗೆ ಕದ್ದ ಆದಾಯ ಇದೆ. ಸತ್ಯನಾ? 4.5 ಕೋಟಿಗೆ ತೆರಿಗೆನೆ 1.5 ಕೋಟಿಯಷ್ಟು ಬರುತ್ತೆ. ಅದರ ಮೇಲೆ ಬಡ್ಡಿ ಮತ್ತು ದಂಡ, ಅಷ್ಟನ್ನು ಉಳಿಸ್ಬೇಕು ನಾನು. ಅಲ್ಲಿಗೆಷ್ಟು? ಮೊದಲು ಸತ್ಯ, ನಂತರ ಸಂಧಾನ. ಅವರು ಹೇಳಿದ್ದು ನಾನು ಅರ್ಥ ಮಾಡ್ಕೊಂಡಿರೋದು. ಸತ್ಯನಾ? ಹೌದು, ಸತ್ಯ. ಮತ್ತೆ ಹೇಳಿ ಎಷ್ಟು? $5 ಲಕ್ಷ ಕೊಡಿಸ್ತೀರಾ? ವರ್ಷಕ್ಕೆ 30 ಕೋಟಿ ಆದಾಯ ಇರೋ ಸಂಸ್ಥೆ 10 ಕೋಟಿ ತೆರಿಗೆನೆ ಕಟ್ತಾರೆ. 10 ಕೇಳಲ್ಲ? ಆಸ್ತಿ ಎಷ್ಟಿದೆ ಅಂತೀರಿ? ಮನೆಯಲ್ಲಿ ಚಿನ್ನಾಭರಣನೇ 5 kg ಮೇಲಿದೆ. ಇನ್ನು ಫಿಕ್ಸೆಡ್ ಡಿಪಾಸಿಟ್, ಬ್ಯಾಂಕ್ ಬ್ಯಾಲೆನ್ಸ್ ಅರ್ಧ ಊರ್ನೇ ಕೊಂಡ್ಕೋತಾರೆ. 15 ಸಾಕು ಅನ್ಸುತ್ತೆ. ಸ್ಥಿರಾಸ್ತಿ ಎಷ್ಟಿದೆ ಗೊತ್ತಾ? ಸೈಟ್ಗಳು, ಬಿಲ್ಡಿಂಗ್ಗಳು, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು 100 ಕೋಟಿ ದಾಟುತ್ತೆ. ಹುಡುಗಿ ಹಠಕ್ಕೆ ಬಿದ್ದರೆ ಅರ್ಧ ಆಸ್ತಿ ಅದಕ್ಕೆ. 50 ಕೋಟಿ ಲಾಸು. ಎಲ್ಲಿದ್ದೀರಾ ನೀವು? 20 ಕೊಡ್ಬೋದಾ? ಎಡವಟ್ಟಾಗಿದೆ. ಹುಡುಗಿ ಮದುವೆ ಅಂತ ಕೂತಿದ್ದಾಳೆ. ನಿಮ್ಮ ಸಹಕಾರ ಇದ್ರೆ ಮದುವೆ ಆಗಲ್ಲ. ಹುಡುಗಿ ಸಮಸ್ಯೆನೂ ಇರಲ್ಲ. ಅಂತಸ್ತಿಗೆ ತಕ್ಕ ಹೆಣ್ಣು ತರ್ತಾರೆ, ಅಲ್ಲಿಂದ ಬರುತ್ತೆ.
ಇಷ್ಟೇ ಹಣ ಮತ್ತು ಆಸ್ತಿ. ಇದು ನಿಮ್ಮ ಪ್ರಯತ್ನ ಮತ್ತು ಸಹಕಾರದಿಂದ ಆಗೋ ಲಾಭ. ಅದಕ್ಕೆ ಬೆಲೆ ಯೋಚನೆ ಮಾಡಿ. ಮೇಲೆ 5 ಕೇಳ್ಬಿಡ್ತೀನಿ. 25.